ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. CT ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ರೌಂಡ್ ಯಾವಾಗ ಲೈಕ್ ಅದರದ್ದು ಇನ್ಕ್ರೀಸ್ ಕೂಡ ಆಗುತ್ತಾ ರ್ಯಾಂಕಿಂಗ್, ವಿದ್ಯಾರ್ಥಿಗಳಿಗೆ ಒಳ್ಳೆ ಕಾಲ ಸೀಟ್ ಸಿಗುತ್ತಾ, ಲೇಟೆಸ್ಟ್ ಅಪ್ಡೇಟ್ ಕೂಡ ಏನೋ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ರೆಡಿ ನಿಮಗೆ ಗೊತ್ತಿರೋಗೆ ಫಸ್ಟ್ ರೌಂಡ್ ಎಲ್ಲ ರೀತಿ ಮಾಹಿತಿ ನಡೀತಾ ಇದೆ. ಲೈಕ್ ಚಾಯ್ಸ್ ಎಂಟ್ರಿ ಕೂಡ ಮಾಡ್ತಾ ಇದ್ದೀರಾ, ಅಡ್ಮಿಷನ್ ಆಗೋದಕ್ಕೆ ಕೂಡ ಸಮಯ ಕೊಟ್ಟಿದ್ದಾರೆ. ಯೂಶುವಲಿ ನಿಮಗೆ ಗೊತ್ತಿರೋಗೆ KU ಬಂದ್ಬಿಟ್ಟು ಫಸ್ಟ್, ಸೆಕೆಂಡ್, ಥರ್ಡ್ ರೌಂಡ್ ಕಂಡಕ್ಟ್ ಕೂಡ ಮಾಡುತ್ತೆ. ಈಗ ಮೇನ್ ಥಿಂಗ್ ಈ ವರ್ಷ ಏನಂದ್ರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಡೈರೆಕ್ಟರ್ ಅವರು ಚೆನ್ನಾಗಿ ವರ್ಕ್ ಮಾಡ್ತಿರೋ ಕಾರಣ ಅವರು ಲೈಕ್ ಸೀಟ್ಗಳನ್ನ ಮಿಸ್ಯೂಸ್ ಆಗೋಕೆ ಬಿಡ್ತಾ ಇಲ್ಲ. ನಿಯಮಗಳು ತರ್ತಾ ಇದ್ದಾರೆ, ರೂಲ್ಸ್ಗಳು ತರ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಸುಲಭವಾಗಿ ಸೀಟ್ಗಳನ್ನ ಕ್ಯಾನ್ಸಲ್ ಮಾಡೋಕೆ ಆಗೋದಿಲ್ಲ. ಅವರು ಪ್ರಿಯಾರಿಟಿಯಾಗಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಮತ್ತು ಮ್ಯಾನೇಜ್ಮೆಂಟ್ ಅವರು ಸೀಟ್ಗಳನ್ನ ಉಳಿಸ್ಕೊಂಡ್ಬಿಟ್ಟು ನಂತರ ಅದನ್ನ ಬ್ಲಾಕ್ ಮಾಡ್ಬಿಟ್ಟು ನಂತರ ಬೇರೆಯವರಿಗೆ ಮಿಸ್ಯೂಸ್ ಮಾಡ್ತಾರೆ, ಅದನ್ನು ಕೂಡ ಮಾಡ್ತಾ ಇಲ್ಲ. ಸರೆಂಡರ್ ಆಗಿ ಹೊಸ ಸೀಟ್ಗಳು ಕೂಡ ಅಡಿಷನಲ್ ಆಗಿ ಆಡ್ ಆಗ್ತಿದ್ದಾರೆ. ಪ್ಲಸ್ ನೀಟ್ ಕೌನ್ಸಿಲಿಂಗ್ ಕೂಡ ನಾವು ಕಂಬೈನ್ ಆಗಿ ಚೆನ್ನಾಗಿ ಮಾಡ್ತೀವಿ, ನೀಟ್ ಕೌನ್ಸಿಲಿಂಗ್ ಕೂಡ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಹಂಗಾಗಿ ನಿಮಗೆ ಯಾರೆಲ್ಲ ರ್ಯಾಂಕ್ ಪಡ್ಕೊಂಡಿದ್ರೆ ಅವರಿಗೆ ಒಂದು ಗ್ರೇಟ್ ಚಾನ್ಸ್ ಅಂತ ಇಷ್ಟಪಡ್ತೀನಿ. ಲೈಕ್ ನೀವು ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ಗೆ ಟ್ರೈ ಮಾಡಿದ್ರೆ ನೀವು ಒಳ್ಳೆ ಕಾಲೇಜ್ ಸೀಟ್ಗಳನ್ನ ಪಡ್ಕೊಳ್ಬಹುದು. ಇಲ್ಲಿ ಯಾರು ಹೈ ಪ್ರಿಯಾರಿಟಿ, ಟಾಪ್ ರ್ಯಾಂಕಿಂಗ್, ಲೈಕ್ ಒಳ್ಳೆ ಗುಡ್ ರ್ಯಾಂಕಿಂಗ್ ಇದೆ, ಒಳ್ಳೆ ರ್ಯಾಂಕಿಂಗ್ ಇದೆ, ಅವರು ಆದಷ್ಟು ಬೇಗ ಸೆಕೆಂಡ್ ರೌಂಡ್ ಒಳಗಡೆ ನೀವು ಸೀಟ್ಗಳನ್ನ ತೆಗೆದುಕೊಳ್ಳಿ. ಇನ್ನ ಅಬವ್ ಅವರೇಜ್ ಅಥವಾ ಅಬವ್ ಅವರೇಜ್ ರ್ಯಾಂಕಿಂಗ್ ಇರೋರು ಆರಾಮಾಗಿ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ವರೆಗೂ ಕೂಡ ವೇಟ್ ಮಾಡಿ. ಬಿಕಾಸ್ ಯಾಕೆಂದ್ರೆ ನಿಮ್ಮ ರ್ಯಾಂಕಿಂಗ್ ಸಿಗೋ ಚಾನ್ಸಸ್ ಕೂಡ ಇರುತ್ತೆ. ಇಲ್ಲಿ ತೀರಾ ಟಾಪ್ ರ್ಯಾಂಕಿಂಗ್ ಇರೋರು ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಲೈಕ್ ಯೂಶಲಿ ಲೈಕ್ ಸ್ಟಾರ್ಟಿಂಗ್ ಮೇಜರ್ ಬೆಂಚಸ್ಗಳನ್ನ ವಿದ್ಯಾರ್ಥಿಗಳು ಆಯ್ಕೆ ಮಾಡ್ಕೊಳ್ತಾರೆ. CSCC ಆಗಿರ್ಬೋದು, AS ಆಗಿರ್ಬೋದು, ಆ ರೀತಿ ರಿಲೇಟೆಡ್ ಕೋರ್ಸಸ್ಗಳನ್ನ. ಹಾಗಾಗಿ ಇಲ್ಲಿ ನೀವು ಟ್ರೈ ಮಾಡಬಹುದು. ಇಲ್ಲಿ ಮೇನ್ ಥಿಂಗ್ ಕಮಾಂಡ್ ಸೀಟ್ಗಳು ಕೂಡ ಆಡ್ ಆಗಿದ್ದಾವೆ. ಇನ್ನು ಸಾಕಷ್ಟು ಜನ ನೀಟ್ ಪ್ರಿಯಾರಿಟಿ ರೈಸ್ ಕೂಡ ಇರ್ತಾರೆ, ನೀಟ್ ಕೂಡ ಬಂದಿರ್ತಾರೆ. ಇನ್ನು ಕೆಲವರು ಏನಾಗುತ್ತೆ ಅಂದ್ರೆ ಸೀಟ್ಗಳನ್ನ ಆಯ್ಕೆ ಮಾಡಿರ್ತಾರೆ, ಜಸ್ಟ್ ಯೂಸ್ ಮಾಡಿರ್ತಾರೆ ರ್ಯಾಂಕಿಂಗಿಗೆ. ಬಟ್ ಅವರು ನೆಕ್ಸ್ಟ್ ಅವರು ಮೈಂಡ್ ಚೇಂಜ್ ಮಾಡ್ಬೋದು. ಲೈಕ್ ಅವರು ನೀಟ್ ಕೂಡ ಒಂದ್ಸಲಿ ಕೂಡ ಹೋಗ್ಬೋದು, ಕಮೆಂಟ್ಗೆ ಟ್ರೈ ಕೂಡ ಮಾಡ್ಬೋದು. ಅವರಿಗೆ ರಾದರ್ ದನ್ ಅದರ್ ಆಪ್ಷನ್ಸ್ ಕೂಡ ಇರುತ್ತೆ. ಜಸ್ಟ್ ಅವರು ಕೆಲವರು ಟ್ರೈ ಕೂಡ ಮಾಡ್ತಾ ಇರ್ತಾರೆ, ಅವರ ಚೆಕ್ ಮಾಡೋಣ ನೀಟ್ CET ದಿಸ್ ಬ್ರಾಂಚ್ ಅಥವಾ ಆ ಬ್ರಾಂಚ್ ಅಂತ. ಹಾಗಾಗಿ ಸಮಸ್ಯೆ ಕೂಡ ಆಗುತ್ತೆ. ಇಲ್ಲಿ ನಿಮ್ದು ರ್ಯಾಂಕಿಂಗು ನಿಮಗೆ ವರ್ಷ ನೀವು ಕಟ್ ಆಫ್ ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಆಸ್ ಯೂಶುವಲ್ ನಿಮಗೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಲ್ಲೂ ಸೇಮ್ ರ್ಯಾಂಕಿಂಗ್ ಇರಬೇಕು, ಸೇಮ್ ಕಟ್ ಆಫ್ ಇರಬೇಕು ಅಂತ ಇಲ್ಲ. ಡೌನ್ ಆಗೇ ಆಗುತ್ತೆ. ಅದನ್ನ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಿದ್ವಿ. ಬಿಕಾಸ್ ಯಾಕೆ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಎಲ್ಲಾ ವಿದ್ಯಾರ್ಥಿಗಳು ಆಪ್ಷನ್ ಕೂಡ ಮಾಡ್ತಾರೆ. ಸೆಕೆಂಡ್ ರೌಂಡ್ ಅಲ್ಲಿ ಸಾಕಷ್ಟು ಜನ ಸೀಟ್ಗಳನ್ನ ತೆಗೆದುಕೊಳ್ತಾರೆ, ನೆಕ್ಸ್ಟ್ ಉಳಿತದೆ. ಪ್ಲಸ್ ನಿಮಗೆ ಇನ್ ಕೇಸ್ ಕೆಲವೊಂದು ಸೀಟ್ಗಳು ಆಡ್ ಆಗೋದಿಲ್ಲ, ಅದು ಕೂಡ ಆಗ್ತವೆ. ಪ್ಲಸ್ ತೀರಾ ಫೈನಲ್ ರೌಂಡ್ಗೆ ಬಂದ್ರೆ ನಿಮಗೆ ನಿಮಗೆ ಒಂದು ನಿಯಮ ಇದೆ, ನಿಮ್ಗೆ ಗೊತ್ತಿರೋ ಫೈನಲ್ ರೌಂಡ್ಗೆ ನೀವು ಹೋಗ್ತಿದ್ರೆ ಅಂದ್ರೆ ಕಡ್ಡಾಯವಾಗಿ ಸೀಟ್ಗಳನ್ನ ನೀವು ಸಿಕ್ಕಿರೋ ಸೀಟ್ಗಳನ್ನ ಹೋಗಿ ಅಡ್ಮಿಷನ್ ಆಗಬೇಕು. ಅಡ್ಮಿಷನ್ ಆಗಿಲ್ಲ ಅಂದ್ರೆ ಅದು ತೀರಾ ಫೈನು, ಕೇಸಸ್ ಎಲ್ಲ ನಿಯಮ ಕೂಡ ಇದೆ. ಯಾಕಂದ್ರೆ ಸೀಟ್ಗಳು ಕೂಡ ಮಿಸ್ಯೂಸ್ ಆಗ್ತವೆ. ಲೈಕ್ ಈ ಕಡೆ ಸೀಟ್ಗಳನ್ನ ಅವರು ತೆಗೆದುಕೊಳ್ಳೋದಿಲ್ಲ, ಲೈಕ್ ಸೀಟ್ಗಳು ಖಾಲಿಯಾಗಿ ಉಳಿದಿರೋ ಕಾರಣ ಏನಾಗುತ್ತೆ ಅಂದ್ರೆ ಅದು ಸುಮ್ಮನೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ನಿಯಮ ತಂದಿದ್ದಾರೆ. ಆ ನಿಟ್ಟಿನಲ್ಲಿ ಅದು ಕೂಡ ಸಮಸ್ಯೆ ಕೂಡ ಆಗ್ತದೆ. ಹಾಗಾಗಿ ಖಂಡಿತ ನಿಮಗೆ ರ್ಯಾಂಕ್ ಇನ್ಕ್ರೀಸ್ ಕೂಡ ಆಗುತ್ತೆ. ಮೇನ್ ಪ್ರಿಯಾರಿಟಿ ಏನಂದ್ರೆ ನಿಮಗೆ ರ್ಯಾಂಕ್ ಇನ್ಕ್ರೀಸ್ ಏನೋ ಆಗುತ್ತೆ, ಓಕೆ. ಲೈಕ್ ಕಟ್ ಆಫ್ ಕೂಡ ಚೆನ್ನಾಗಿರುತ್ತೆ, ನಿಮಗೆ ಆರಾಮಾಗಿ ಸೀಟ್ಗಳನ್ನ ಪಡ್ಕೊಳ್ಬಹುದು ರ್ಯಾಂಕಿಂಗ್ ನ. ಬಟ್ ಇಲ್ಲಿ ಮೇಜರ್ ಇಶ್ಯೂಸ್ ಏನಾಗುತ್ತೆ ಅಂದ್ರೆ ನಿಮಗೆ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಿರೋದಿಲ್ಲ. ಲೈಕ್ ಏನಂದ್ರೆ ನೀವು ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಫಸ್ಟ್ ರೌಂಡ್ ಅಲ್ಲಿ ನೀವು ಎಷ್ಟು ಕಾಲೇಜ್ಗಳನ್ನ ಆಡ್ ಮಾಡಿದ್ದೀರಾ ಅದನ್ನ ಸೆಕೆಂಡ್ ರೌಂಡ್ ಅಲ್ಲಿ ರೀಅರೇಂಜ್ ಮಾಡಬಹುದು, ಲೈಕ್ ಡಿಲೀಟ್ ಮಾಡಬಹುದು ಅಥವಾ ಮಾಡಿಫೈ ಮಾಡಬಹುದು. ನೀವು ಯಾವುದೇ ರೀತಿ ಹೊಸದಾಗಿ ಕಾಲೇಜ್ಗಳನ್ನ ಅಡಿಷನಲ್ ಆಗಿ ಆಡ್ ಮಾಡೋಕೆ ಸೆಕೆಂಡ್ ರೌಂಡ್ ಅಲ್ಲಿ ಅವಕಾಶ ಕೂಡ ಇರೋದಿಲ್ಲ. ಇನ್ ಕೇಸ್ ನೀವು ಎಲ್ಲ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ಅಲ್ಲಿ ಚೆನ್ನಾಗಿ ಪ್ರೈಯಾರಿಟೈಸ್ ಮಾಡಿ ಇಲ್ಲಿ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ನೀವು ಚೆನ್ನಾಗಿ ರೀಅರೇಂಜ್ ಕೂಡ ಮಾಡಿದ್ರೆ ನಿಮಗೆ ನೀವು ಅಂದುಕೊಂಡ ಸೀಟ್ಗಳನ್ನ ಈಸಿಯಾಗಿ ಪಡ್ಕೊಳ್ಳಬಹುದು. ರಾದರ್ ದೆನ್ ನೀವೇನಾದ್ರೂ ಅಲ್ಲಿ ನೀವು ಕಡಿಮೆ ಕಾಲೇಜ್ಗಳನ್ನ ಆಡ್ ಮಾಡಿ ನೀವು ಏನಾದ್ರು ಮಿಸ್ಟೇಕ್ ಕೂಡ ಮಾಡಿದ್ರೆ ನಿಮಗೆ ಸಿಗೋದಿಲ್ಲ. ಮತ್ತೆ ಥರ್ಡ್ ರೌಂಡ್ಗೆ ಹೋಗ್ತೀರಾ, ಅಲ್ಲಿ ಫ್ರೆಶ್ ಆಪ್ಷನ್ ಎಂಟ್ರಿ ಕೂಡ ಮಾಡಬಹುದು. ಅಲ್ಲಿ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ನಿಮಗೆ ಸೀಟ್ಗಳು ಕೂಡ ಸಂಖ್ಯೆಗಳನ್ನು ತೋರಿಸ್ತಾರೆ, ಇಷ್ಟಿದೆ ಅಂತ. ಅಲ್ಲಿ ನೀವು ಎಕ್ಸೆಪ್ಟ್ ಕೂಡ ಮಾಡಬಹುದು. ಇಲ್ಲಿ ಯಾರೆಲ್ಲ ಟಾಪ್ ರ್ಯಾಂಕಿಂಗ್ ಇದ್ದಾರೆ ಅವರು ಆದಷ್ಟು ಬೇಗ ಪ್ರೈಯಾರಿಟೈಸ್ ಆಗಿ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ಳಿ. ಲೈಕ್ ಇನ್ನ ಥರ್ಡ್ ರೌಂಡ್ಗೆ ಹೋಗೋರು ಲೈಕ್ ಅವ್ರು ಬೇಕಾದ್ರೆ ಪ್ರಿಯಾರಿಟೈಸ್ ಮಾಡಬಹುದು. ಲೈಕ್ ಹೇಗೆ ಅಂದ್ರೆ ನಮ್ಮ ಪ್ರಿಯಾರಿಟಿ ಪ್ರಕಾರ ನಾವು ಬೇಕಾದ್ರೆ ಹೋಲ್ಡ್ ಮಾಡಿ ಕೂಡ ಹೋಗಬಹುದು, ಅಥವಾ ನೀವು ಹೊಸದಾಗಿ ಫ್ರೆಶ್ ಆಪ್ಷನ್ ಕೂಡ ಮಾಡಬಹುದು. ಅಲ್ಲಿ ನಿಮಗೆ ಸೇಫರ್ ಆಪ್ಷನ್ ಕೂಡ ಸಿಗ್ತವೆ, ಸೇಫರ್ ಕಾಲೇಜ್ಗಳು ಕೂಡ ಸಿಗ್ತವೆ, ಟ್ರೈ ಮಾಡಬಹುದು. ಬಿಕಾಸ್ ಖಂಡಿತ ವರ್ಷ ಆಗುತ್ತೆ, ನಿಮಗೆ ರ್ಯಾಂಕಿಂಗ್ ಇನ್ಕ್ರೀಸ್ ಕೂಡ ಆಗುತ್ತೆ. ನೀವು ಗಮನಿಸಿದ್ರೆ ಅನ್ಕೋತೀನಿ. ಲೈಕ್ ಒಂದೇ ರೀತಿ ಇರೋಕ್ ಆಗೋದಿಲ್ಲ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಲ್ಲಿ ನಿಮಗೆ ವಿದ್ಯಾರ್ಥಿಗಳ ಸಂಖ್ಯೆ ಹೋಗೋದು ಬರೋದು ಆಗ್ತಿರೋ ಕಾರಣ ಅಲ್ಲಿ ನಿಮಗೆ ಡೌನ್ ಆಗ್ತಾ ಹೋಗುತ್ತೆ. ಅಂದಾಜು ನೀವು ಮೈನ್ ಥಿಂಗ್ ನಾನು ಪ್ರಿಫರ್ ಮಾಡೋದು ಹಿಂದಿನ ವರ್ಷದ ವಿವರಗಳಿಗೆ ಹೋದ್ರೆ ನಿಮಗೆ ಅಲ್ಲಿ ನಿಮಗೆ UGC CET 2024-25 ಸಿಗುತ್ತೆ. ಅಲ್ಲಿ ನೀವು ಹೋದ್ರೆ ಇಲ್ಲಿ ನಿಮಗೆ ಕಟ್ ಆಫ್ ಸಿಗುತ್ತೆ. ಅಲ್ಲಿ ನೋಡ್ಕೊಳ್ಳಿ, ನಿಮಗೆ ಒಂದು ಕ್ಲಿಯರ್ ಐಡಿಯಾ ಕೂಡ ಬರುತ್ತೆ. ಲೈಕ್ ಯಾವ ರೀತಿ ನಿಮಗೆ ಕಟ್ ಆಫ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ಗೆ ವೇರಿ ಆಗುತ್ತೆ ಅಂತ ಅದನ್ನ ನೋಡ್ಕೊಂಡ್ರೆ ನಿಮಗೆ ಐಡಿಯಾ ಬರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.